ನಮಸ್ಕಾರ. ನನ್ನ ಹೆಸರು ಭಾವನಾ ಅಂತ. ನಾನು ಉದಯ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಶಾಲೆಗೆ ದಿವ್ಯ ದೃಷ್ಟಿ ಐ ಹಾಸ್ಪಿಟಲ್ ಅವರು ನಮ್ಮ ಶಾಲೆಗೆ ಆಗಮಿಸಿದ್ರು. ಉಚಿತವಾಗಿ ಐ ಚೆಕಪ್ ಮಾಡಿದ್ದಾರೆ. ಈ ದಿನ ನಮ್ಮ ಶಾಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಅವರಿಂದ ಚೆಕಪ್ ಮಾಡಿಸ್ಕೊಂಡು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಮಕ್ಕಳಿಗೆ ಏನೇನು ಪ್ರಾಬ್ಲಮ್ ಇತ್ತು ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳಿದ್ದಾರೆ. ಹಾಗೆ ಟೀಚರ್ಸ್ಗೂ ಕೂಡ ಏನೇನು ಪ್ರಾಬ್ಲಮ್ ಇದೆ ಇಂಡಿವಿಜುವಲ್ ಆಗಿ ಮಕ್ಕಳನ್ನ ಕರೆಸಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅನ್ನೋ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಉಚಿತವಾಗೂ ಕೂಡ ಕನ್ನಡಕವನ್ನ ಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ. ಮತ್ತೆ ಮಕ್ಕಳಲ್ಲಿ ಈಗ ಯಾವ್ಯಾವ ಥರ ಪ್ರಾಬ್ಲಮ್ ಇದೆ, ಮುಂದೆ ಯಾವ ಥರ ಅವರು ಕಣ್ಣನ್ನು ಸರಿ ಮಾಡ್ಕೋಬೇಕು, ಆ ದೃಷ್ಟಿಯನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸಸೈಸ್ ಮೂಲಕ ಸುಮಾರು 3 ವಿಧದ ಎಕ್ಸಸೈಸ್ನ ಹೇಳ್ಕೊಟ್ಟು ಎಲ್ರಿಗೂ ಕೂಡ ತುಂಬ ಅನುಕೂಲ ರೀತಿಯಾಗಿ ಅವರು ನಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹೇಳಿದ್ದಾರೆ ನಮಗೆ ಏನೇನು ಮಾಡಬೇಕು, ಹಾಸ್ಪಿಟಲ್ಗೆ ಬಂದು ಮಕ್ಕಳನ್ನ ಕರ್ಕೊಬನ್ನಿ, ಟೀಚರ್ಸ್ಗೂ ಕೂಡ ಉಚಿತವಾಗಿ ಎಲ್ಲ ರೀತಿ ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಬಡ ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಸೊ ಅವ್ರಿಗೆ ಕನ್ನಡಕನೂ ಕೂಡ ತಗೊಳಕ್ ಸಾಧ್ಯ ಇಲ್ಲ, ಕಣ್ಣನ್ನು ಚೆಕಪ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಸೊ ಇಂಥವ್ರಿಗೆ ಈ ಒಂದು ಹಾಸ್ಪಿಟಲ್ ತುಂಬ ಒಂದು ಉಪಯೋಗ ಮಾಡಿಕೊಡ್ತಿದೆ. ಸೊ ನಮ್ಮ ಶಾಲೆ ಕಡೆಯಿಂದ, ನಮ್ಮ ಆಡಳಿತ ಮಂಡಳಿ ಕಡೆಯಿಂದ ಡಾಕ್ಟರ್ ಪ್ರಕಾಶ್ ಹಾಗೂ ಕೋಆರ್ಡಿನೇಟರ್ ಆದಂತಹ ಸಂಗೀತಾ ಮೇಡಮ್ ರವರಿಗೆ ಹಾಗೂ ವಿನಯ್ ಸರ್ ರವರಿಗೆ ಎಲ್ರಿಗೂ ಕೂಡ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.